ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ₹160 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರೋಂತ ಒಂದು ಕಂಪನಿ. ಹಾಗೆ ಈ ಕಂಪನಿ ಹೈಯಿಂದ ಚೆಕ್ ಮಾಡಿದ್ರೆ ಈಗಲೂ ಕೂಡ ಮೋರ್ ದೆನ್ 40% ಡೌನ್ ಅಲ್ಲಿರುವಂತಹ ಕಂಪನಿ. ಜೊತೆಗೆ ಈ ಹಿಂದೆ ಸರ್ಕಾರದಿಂದ ಕೆಲವು ಬ್ಯಾಡ್ ನ್ಯೂಸ್ ಗಳು ಬಂದು ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಇವತ್ತು ತನ್ನ Q3 ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಜೊತೆಗೆ ಇಲ್ಲಿ ಕೆಲವೊಂದು ಪಾಸಿಟಿವ್ ನ್ಯೂಸ್ ಗಳು ಇದಾವೆ ಕಂಪನಿಗೆ ಸಂಬಂಧಪಟ್ಟಂತೆ. ಇದನ್ನ ನಾನು ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಇಲ್ಲಿರುವಂತಹ ಪಾಸಿಟಿವ್ಸ್ ಹಾಗೂ ನೆಗೆಟಿವ್ಸ್ ಎರಡನ್ನು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಗೆಳೆಯರೆ ನೋಡಬಹುದು, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಥವಾ IEX. ಈ ಕಂಪನಿ ಇವತ್ತು Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ. ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ IEX ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳಕ್ ಬಯಸುವಂತವ್ರು ನಮ್ಮ ಪ್ಲೇ ಲಿಸ್ಟ್ ಗೆ ಬಂದ್ರೆ IEX ವಿಡಿಯೋಸ್ ಅಂತಾನೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಯಾಕೆ ಈ ಸ್ಟಾಕ್ ಡೌನ್ ಆಯ್ತು, ಅದರ ಹಿಂದಿನ ಕಾರಣ ಏನು, ಯಾಕೆ ಈ ಸ್ಟಾಕ್ ಅಪ್ ಆಗಿತ್ತು, ಎಲ್ಲದ್ರ ಬಗ್ಗೆ ಸಪರೇಟ್ ವಿಡಿಯೋಗಳಿದೆ. ಇನ್ ಕೇಸ್ ನೀವೇನಾದ್ರೂ IEX ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡಿದ್ರೆ ಖಂಡಿತ ಆ ಪ್ಲೇ ಲಿಸ್ಟ್ ಅಲ್ಲಿ ಇರುವಂತ ವಿಡಿಯೋಗಳನ್ನ ಚೆಕ್ ಮಾಡಿ. ನಿಮ್ಗೆ ಖಂಡಿತ ಒಂದಷ್ಟು ಒಳ್ಳೆ ವಿಚಾರಗಳು ಗೊತ್ತಾಗುತ್ತೆ. ಹಾಗೆ ಇದರಲ್ಲಿರುವಂತ ರಿಸ್ಕ್ ಬಗ್ಗೆ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿದೆ ನೋಡಬಹುದು IEX ವಿಡಿಯೋಸ್ ಅಂತ. ಇದರಲ್ಲಿ ಹಲವು ವಿಚಾರವನ್ನ ಕವರ್ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಳ್ಬಹುದು. ಹಾಗೆ ಇವತ್ತಿನ ವಿಚಾರಕ್ಕೆ ಬರೋದಾದ್ರೆ ಮೊದಲಿಗೆ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ. ಆನಂತರ ಇಲ್ಲಿರುವಂತಹ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಎರಡನ್ನು ಕೂಡ ತಿಳ್ಕೊಳ್ಳೋಣ. ನಾನು ಅಗೇನ್ ರಿಪೀಟ್ ಮಾಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ಸಾಕಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಮೊದಲಿಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು. ₹1.50 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಇಂಟರಿಮ್ ಡಿವಿಡೆಂಡ್ ಆಗಿರುತ್ತೆ. ರೆಕಾರ್ಡ್ ಡೇಟ್ ಕೂಡ ಕಂಪನಿ ಅನೌನ್ಸ್ ಮಾಡಿದೆ ನೋಡಬಹುದು. ಜನವರಿ 31, 2025 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅವತ್ತು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ IEX ಶೇರ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ₹1.50 ಡಿವಿಡೆಂಡ್ ಸಿಗುತ್ತೆ. ಕಂಪನಿಯ ರಿಸಲ್ಟ್ ಗೆ ಬಂದ್ರೆ ಎಸ್ಪೆಷಲಿ ನಾನು ಇಲ್ಲಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲ್ಯಾಕ್ಸ್ ಅಲ್ಲಿ ಇದೆ, ಲಕ್ಷಗಳಲ್ಲಿ ಇರುವಂತದ್ದು. ಸೆಪ್ಟೆಂಬರ್ ಸೀಕ್ವೆನ್ಸ್ ಇದೆ. ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು 14,121 ಲಕ್ಷ ಇತ್ತು. ಹಿಂದಿನ ಕ್ವಾರ್ಟರ್ಲಿ 16,776, ಈಗ 16,053 ಇದೆ. ಕ್ವಾರ್ಟರ್ಲಿ ಕಂಪನಿಯ ಇನ್ಕಮ್ ಡೌನ್ ಆಗಿದೆ, ಬಟ್ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಅದನ್ನ ನೀವು ಇಲ್ಲಿ ನೋಡಬಹುದು. ಇನ್ನು ಟೋಟಲ್ ಎಕ್ಸ್ಪೆನ್ಸಸ್ ಗೆ ಬಂದ್ರೆ ಹಿಂದಿನ ವರ್ಷ 2,241 ಖರ್ಚು ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 2,549, ಈಗ 2,502 ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ. PBT ಅಲ್ಲಿ ನೋಡಬಹುದು ಹಿಂದಿನ ವರ್ಷ 11,880 ಇತ್ತು. ಹಿಂದಿನ ಕ್ವಾರ್ಟರ್ಲಿ 14,227, ಈಗ 13,551. ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್, ಕ್ವಾರ್ಟರ್ಲಿ ಡೌನ್ ಇದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಹಾಗೂ ಅದರ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನೀವು ಇಲ್ಲಿ ನೋಡಬಹುದು ಶೇರ್ ಇನ್ ಪ್ರಾಫಿಟ್ ಆಫ್ ಅಸೋಸಿಯೇಟ್ ಕಂಪನೀಸ್, ಇದು ಕೂಡ ಆಡ್ ಆಗಿದೆ. ಆಡ್ಸ್ ನಂತರ PBT ಅಲ್ಲಿ ಚೇಂಜ್ ಆಗುತ್ತೆ. ನಾವಿಲ್ಲಿ ಪ್ಯೂರ್ ಬಿಸ್ನೆಸ್ ಇಂದ ಬಂದಿರುವಂತಹ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಸೀರಿಯಲ್ ನಂಬರ್ 9 ಅಲ್ಲಿ ಇರುವಂತದ್ದು. ಹಿಂದಿನ ವರ್ಷ 9,180 ಇತ್ತು. ಹಿಂದಿನ ಕ್ವಾರ್ಟರ್ಲಿ 10,832, ಈಗ 10,729. ಇಲ್ಲೂ ಕೂಡ ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು. ಇನ್ನು ಕಂಪನಿ EPS ಅನ್ನು ನೋಡಿದ್ರೆ ಸೇಮ್ ಪ್ರಪೋರ್ಷನೇಟ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗಿದೆ ನೋಡಬಹುದು. 1.03 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 1.22, ಈಗ 1.21 ಆಗಿದೆ. ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಇದು ಕಂಪನಿಯಲ್ಲಿ ಕಂಡು ಬಂದಿರುವಂತ ರಿಸಲ್ಟ್ ಬಗೆಗಿನ ಸುದ್ದಿ. ಇನ್ನು ಕಂಪನಿ ಬಗ್ಗೆ ನೋಡೋದಾದ್ರೆ ನಿಯರ್ಲಿ 15,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 23% ಪಾಸಿಟಿವ್ ಇದೆ. ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಸ್ಪೆಷಲಿ 2024 ಸೆಪ್ಟೆಂಬರ್ ಹೈಯಿಂದ ನೋಡಬಹುದು ಅರೌಂಡ್ 30% ಡೌನ್ ಫಾಲ್ ಬಂದಿದೆ. ಮಾರ್ಕೆಟ್ ಸೆಂಟಿಮೆಂಟ್ ಅಲ್ಲಿಂದ ಚೇಂಜ್ ಆಯಿತು. ಆನಂತರ ಈ ಸ್ಟಾಕ್ ಅಲ್ಲೂ ಕೂಡ ಚೇಂಜ್ ಆಗಿದೆ. ಅರೌಂಡ್ 30% ಡೌನ್ ಇದೆ. ಇನ್ ಕೇಸ್ ನಾವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 184% ರಿಟರ್ನ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ನೋಡಬಹುದು 2021 ಹೈ ಏನಿತ್ತು ಅಲ್ಲಿಂದ ಈಗಲೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 43% ಡೌನ್ ಇದೆ ಸ್ಟಾಕ್ ಈವನ್ ನಾವು. ಯಾಕೆ ಅಂತಂದ್ರೆ ಈ ಹಿಂದೆ ಹಲವು ಸುದ್ದಿಗಳು ಬಂದಿದ್ದು ಸರ್ಕಾರದಿಂದ. ಏನು ಆ ಸುದ್ದಿಗಳು ಅಂತಂದ್ರೆ ಮಾರ್ಕೆಟ್ ಕಪ್ಲಿಂಗ್ ಮಾಡಬಹುದು ಅನ್ನುವಂತ ಸುದ್ದಿಗಳು. ಈ ಹಿಂದಿನ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದ್ರೆ ಈಗ ಈ ಸ್ಟಾಕ್ ಬಗ್ಗೆ ಕೆಲವು ಪಾಸಿಟಿವ್ ನ್ಯೂಸ್ಗಳು ಬರ್ತಿದಾವೆ. ಆ ಪಾಸಿಟಿವ್ ನ್ಯೂಸ್ಗಳು ಏನು ಅಂತಂದ್ರೆ ಈ ಮಾರ್ಕೆಟ್ ಕಪ್ಲಿಂಗ್ ಥ್ರೆಟ್ ಏನಿತ್ತು ಈ ಕಂಪನಿಗೆ ಬಹುಶಃ ಅದು ಆಗಲ್ಲ ಅನ್ನುವಂತ ಮಾತು ಬರ್ತಾ ಇದೆ. ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಏನಾದ್ರೂ ಆಗಿದ್ದಿದ್ರೆ
ಕಂಪನಿಗೆ ತುಂಬಾನೇ ಹೊಡೆತ ಬೀಳ್ತಾ ಇತ್ತು. ಕಂಪನಿಯ ಪ್ರಾಫಿಟ್ ಗೆ ಅರೌಂಡ್ 34 to 35% ಹೊಡೆತ ಬೀಳಬಹುದು ಅನ್ನುವಂತ ಮಾಹಿತಿಯನ್ನ ನಾವು ಈ ಹಿಂದೆ ನೋಡಿದೀವಿ. ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಆಯ್ತು ಅಂದ್ರೆ ಈ ಕಂಪನಿ ಒಂದು ಎಕ್ಸ್ಚೇಂಜ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಎನರ್ಜಿ ಎಕ್ಸ್ಚೇಂಜ್. ಅಂದ್ರೆ ಹೇಗೆ ನಾವು ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಅಲ್ಲಿ ನಾವು ಸ್ಟಾಕ್ ಗಳನ್ನ ಖರೀದಿ ಮಾಡ್ತೀವೋ ಹಾಗೆ ಯಾವುದೇ ಒಂದು ರಾಜ್ಯಕ್ಕೆ ವಿದ್ಯುತ್ ನ ಅವಶ್ಯಕತೆ ಇದೆ ಅಂತಂದ್ರೆ ಅದು ಈ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಲ್ಲಿ ಹೋಗಿ ಬೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಪವರ್ ಬೇಕು, ಪವರ್ ಸಪ್ಲೈ ಬೇಕು, ಅದನ್ನ IEX ನ ಎಕ್ಸ್ಚೇಂಜ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ನಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನ. ಆ ರೀತಿಯ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಇದು. ಇತ್ತೀಚೆಗೆ ಗ್ಯಾಸ್ ಎಕ್ಸ್ಚೇಂಜ್ ಅನ್ನು ಕೂಡ ಶುರು ಮಾಡಿದೆ. ಅಂದ್ರೆ ಲಾಸ್ಟ್ ಇಯರ್ ಶುರು ಮಾಡಿತ್ತು. ಇತ್ತೀಚೆಗೆ ಅಂದ್ರೆ ನಿನ್ನೆ ಮೊನ್ನೆ ಅಲ್ಲ, ಲಾಸ್ಟ್ ಇಯರ್ ಶುರು ಮಾಡಿದೆ ಈಗಾಗಲೇ. ಈ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಆದ್ರೆ ಸರ್ಕಾರ ಏನ್ ಮಾಡ್ತು, ಈ ಕಂಪನಿ ಏನು ಈ ಎಕ್ಸ್ಚೇಂಜ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅನ್ನ ಕ್ರಿಯೇಟ್ ಮಾಡಕ್ ಹೊರತು. ಈ ಪ್ರೈಸ್ ಡಿಸಿಷನ್ ಬಗ್ಗೆ, ಪ್ರೈಸ್ ಫಿಕ್ಸೇಷನ್ ಬಗ್ಗೆ ಎಲ್ಲಾನು ಕೂಡ ಒಂದು ಸೆಂಟ್ರಲೈಸ್ಡ್ ಕಂಪನಿಯನ್ನ ಯಾಕೆ ಮಾಡಬಾರದು ಅಂತ ಹೊರಡ್ತು. ಅದು ಈ ಕಂಪನಿ ಈ ರೀತಿ ಡೌನ್ ಆಗ್ಲಿಕ್ಕೆ ಕಾರಣ ಆಯ್ತು. ಯಾಕೆಂತಂದ್ರೆ ಇನ್ ಕೇಸ್ ಆ ರೀತಿ ಏನಾದ್ರೂ ಆದ್ರೆ ಈ ಕಂಪನಿಯ 34 to 35% ಪ್ರಾಫಿಟ್ ಮೇಲೆ ಹೊಡೆತವನ್ನ ಕೊಡುತ್ತೆ ಅಂತ. ಆದ್ರೆ ಈಗ ಬರ್ತಿರುವಂತ ಸುದ್ದಿಗಳ ಪ್ರಕಾರ ನೋಡಿದ್ರೆ ಸರ್ಕಾರ ಥ್ರೂ CERC ಹಲವು ಸ್ಟಡೀಸ್ ಅನ್ನ ಕಂಡಕ್ಟ್ ಮಾಡಿದೆ. ಅಂದ್ರೆ CERC ಕಂಡಕ್ಟ್ ಮಾಡಿದೆ. ಅದರಲ್ಲಿ ಏನು ಡಿಫರೆನ್ಸ್ ಆಗುತ್ತೆ ಅದು ಲೆಸ್ ದ್ಯಾನ್ 1% ಇದೆ ಅಂತ ಹೇಳ್ತಾ ಇದೆ. ಅಂದ್ರೆ ಇವುಗಳೆಲ್ಲ ಸುದ್ದಿ ಮೂಲಕ ಬರ್ತಿರುವಂತ ಅಪ್ಡೇಟ್ಗಳು. ಸರ್ಕಾರ ಆಗ್ಲಿ ಅಥವಾ ಕಂಪನಿ ಆಗ್ಲಿ ಇದ್ರ ಬಗ್ಗೆ ಹೇಳಿಲ್ಲ. ಕಂಪನಿ ಬಗ್ಗೆ ಹೇಳಕ್ಕೂ ಆಗೋದಿಲ್ಲ. CERC ಹೇಳ್ಬೇಕಷ್ಟೇ, ಆನಂತರ ಸರ್ಕಾರ ಹೇಳ್ಬೇಕು. ಇಲ್ಲಿ ನಾವು ಯಾವುದೇ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂದ್ರೆ ಫಿಸಿಬಿಲಿಟಿ ಸ್ಟಡೀಸ್ ಅಂತ ಮಾಡ್ತಾರೆ, ಗೊತ್ತಿರಬಹುದು, ಅಥವಾ ಕೇಸ್ ಸ್ಟಡಿ ಮಾಡ್ತಾರೆ. ಅಂದ್ರೆ ನಾವಿಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಲಾಭ ಎಷ್ಟು ಬರ್ಬೋದು, ನಷ್ಟ ಆಗುತ್ತಾ, ಲಾಭ ಆಗುತ್ತಾ, ಅಥವಾ ಎಷ್ಟು ದಿನದಲ್ಲಿ ಲಾಭ ಆಗ್ಬೋದು, ಈ ಎಲ್ಲ ವಿಚಾರಗಳನ್ನ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಈ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅನ್ನ ಮಾಡಿದ್ರೆ ಅಥವಾ ಮಾರ್ಕೆಟ್ ಕಪ್ಲಿಂಗ್ ಅನ್ನ ಮಾಡಿದ್ರೆ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದ್ರ ಬಗ್ಗೆ CERC ಸ್ಟಡೀಸ್ ಕಂಡಕ್ಟ್ ಮಾಡಿದ ಮೇಲೆ ಅಲ್ಲಿ ಲೆಸ್ ದ್ಯಾನ್ 1% ಡಿಫರೆನ್ಸ್ ಆಗ್ತಾ ಇದೆ ಅನ್ನುವಂತ ಸುದ್ದಿಗಳಿದೆ. ಲೆಸ್ ದ್ಯಾನ್ 1% ಡಿಫರೆನ್ಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಹೊಸ ಎಕ್ಸ್ಚೇಂಜ್ ಅನ್ನ ಸ್ಥಾಪನೆ ಮಾಡುವಂತ ಅವಶ್ಯಕತೆ ಏನಿದೆ, ಇರೋದ್ರಲ್ಲೇ ಕಂಟಿನ್ಯೂ ಮಾಡಬಹುದು ಅನ್ನುವಂತ ನಿರ್ಧಾರಕ್ಕೆ CERC ಹಾಗೂ ಸರ್ಕಾರಗಳು ಬಂದಿವೆ ಅನ್ನುವಂತ ಸುದ್ದಿಗಳಿದೆ. ಇನ್ ಕೇಸ್ ಇದು ನಿಜ ಆಯ್ತು ಅಂದ್ರೆ ಈ ಕಂಪನಿಗೆ ಹೊಡೆತ ಬೀಳೋದಿಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಕೊಡುವಂತ ಚಾನ್ಸಸ್ ಇರುತ್ತೆ. ಹಾಗೆ ನಾನು ಕಂಪನಿಯ ಲಾಸ್ಟ್ ಅಕ್ಟೋಬರ್ನ ಕಾನ್ಕಾಲ್ ಅನ್ನ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಕಾನ್ಕಾಲ್ ಅಲ್ಲಿ ಇದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಕೂಡ ಕೆಲವು ಮಾತುಗಳನ್ನ ಆಡಿದೆ. ಅದರಲ್ಲಿ ವಿರಾಜ್ ಮಿತಾನಿ ಇವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಎಸ್ಪೆಷಲಿ ಈ ಮಾರ್ಕೆಟ್ ಕಪ್ಲಿಂಗ್ ಗೆ ಸಂಬಂಧಪಟ್ಟಂತೆ. ನೀವು ಇಲ್ಲಿ ನೋಡಬಹುದು, ಮೈ ಕ್ವಶನ್ ಈಸ್ ಅಗೇನ್ ಆನ್ ಕಪ್ಲಿಂಗ್. ಇನ್ ಕೇಸ್ ದ ಕಪ್ಲಿಂಗ್ ಗೋಸ್ ಥ್ರೂ, ಸೊ ಹೌ are we going to be affected? Like, I mean, because we are the leading exchange we have first mover advantage too. Can you give some color in that? I know it's too early to comment, but if you can give ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಮಾರ್ಕೆಟ್ ಕಪ್ಲಿಂಗ್ ಆದ್ರೆ ಎಷ್ಟರ ಮಟ್ಟಿಗೆ ಅಫೆಕ್ಟ್ ಆಗುತ್ತೆ ಕಂಪನಿಯ ಮೇಲೆ, ಇದ್ರ ಬಗ್ಗೆ ಹೇಳಿ ಅಂತನ. ಅದಕ್ಕೆ SN ಗೋಯಲ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ಕಂಪನಿಯ ಮ್ಯಾನೇಜ್ಮೆಂಟ್ ಪರ್ಸನ್. ಐ ಆಮ್ ವೆರಿ ಶ್ಯೂರ್ ಕಪ್ಲಿಂಗ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅವರು. ಐ ಆಮ್ ವೆರಿ ಶ್ಯೂರ್ ಕಪ್ಲಿಂಗ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಮಾರ್ಕೆಟ್ ಕಪ್ಲಿಂಗ್ ಆಗಿಲ್ಲ ಅಂದ್ರೆ ಕಂಪನಿಯ ಬಿಸ್ನೆಸ್ ಗೆ ಹೊಡೆತ ಬೀಳೋದೇ ಇಲ್ಲ. ಸೊ ಲೆಟ್ ಅಸ್ ನಾಟ್ ವರಿ ಅಬೌಟ್ ದಟ್. And in case coupling happens, we have a ways and means to ensure that we are able to retain our market share. In case market coupling ಆದ್ರೂ ಕೂಡ ನಮ್ಮ ಹತ್ರ ಬೇರೆ ದಾರಿಗಳಿದಾವೆ ನಮ್ಮ ಮಾರ್ಕೆಟ್ ಶೇರ್ ಅನ್ನ ಉಳಿಸ್ಕೊಳ್ಳಿಕ್ಕೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. And we will talk about the details when we come ಟು ದಟ್. ಈ ಮಾತನ್ನ ಸ್ವತಃ ಮ್ಯಾನೇಜ್ಮೆಂಟ್ ಹೇಳಿದೆ ಲಾಸ್ಟ್ ಕಾನ್ಕಾಲ್ ಅಲ್ಲಿ. ಡೇಟ್ ಕೂಡ ನೋಡಬಹುದು, October 25, 2024. ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಕಪ್ಲಿಂಗ್ ಮಾಡುವಂತ ತೀರ್ಮಾನವನ್ನು ಸರ್ಕಾರ ತಗೊಂಡ್ರೆ ಖಂಡಿತ ಅದು ರಿಸ್ಕಿ ಆಗುತ್ತೆ ಕಂಪನಿಗೆ. ಬಟ್ ಈಗಿರುವಂತ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಆಗುವಂತ ಚಾನ್ಸಸ್ ಕಡಿಮೆ. ಸ್ವತಃ ಮ್ಯಾನೇಜ್ಮೆಂಟ್ ಕೂಡ ಕಾನ್ಫಿಡೆಂಟ್ ಆಗಿ ಅದನ್ನ ಹೇಳ್ತಾ ಇದೆ. ಹಾಗೆ ಈ ಕಂಪನಿಯಲ್ಲಿ ಇರುವಂತ ಇನ್ನೊಂದು ಪ್ಲಸ್ ಏನು ಅಂತಂದ್ರೆ, ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥವ್ರಿಗೆ ಈಗ ಕಂಪನಿ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ಸ್ ಬಗ್ಗೆ CERC ಗೆ ರಿಕ್ವೆಸ್ಟ್ ಮಾಡ್ತಾ ಇದೆ. ಈಗ ಏನಿದ್ರು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಇತ್ತು, ಅವುಗಳು ವರ್ಷದ ಮೇಲೆ ಇರುತ್ತೆ. ಈಗ ಬಿಲೋ 1 year ಅಥವಾ 11 months ವರೆಗೂ ಅಥವಾ ಅದ್ರ ಕೆಳಗಡೆ ಕಾಂಟ್ರಾಕ್ಟ್ಸ್ ಗೆ ಅಲೋ ಮಾಡಿ ಅನ್ನುವಂತ ರಿಕ್ವೆಸ್ಟ್ ಅನ್ನು ಕೂಡ ಮಾಡಿದೆ. ಜೊತೆಗೆ ಈಗಾಗಲೇ ನಮಗೆ IGX ಬಗ್ಗೆ ಗೊತ್ತು, ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್, ಅದು ಇದರ ಸಬ್ಸಿಡಿಯರಿನೇ. ಜೊತೆಗೆ ಈಗ ಇನ್ನೊಂದು ನ್ಯೂಸ್ ಬರ್ತಾ ಇದೆ, ಕೋಲ್ ಎಕ್ಸ್ಚೇಂಜ್, ಕಾರ್ಬನ್ ಅಂಡ್ ಕೋಲ್ ಎಕ್ಸ್ಚೇಂಜ್ ಬಗ್ಗೆ. ಗ್ಯಾಸ್ ಅಂಡ್ ಎಲೆಕ್ಟ್ರಿಸಿಟಿಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ ಕಂಪನಿಯ ಬಿಸ್ನೆಸ್. ಕಾರ್ಬನ್ ಅಂಡ್ ಕೋಲ್ ಎಕ್ಸ್ಚೇಂಜ್ ಕಡೆ ಕೂಡ ಕಂಪನಿ ಗಮನ ಕೊಡ್ತಾ ಇದೆ. ಇನ್ ಕೇಸ್ ಅದು ಸಾಧ್ಯ ಆದ್ರೆ ಅಗೇನ್ ಬಿಗ್ ಬೆನಿಫಿಟ್ ಅನ್ನ ಕಂಪನಿಗೆ ತಂದು ಕೊಡುತ್ತೆ. ಇದು ಕಂಪನಿಗೆ ಇರುವಂತ ಅಪಾರ್ಚುನಿಟೀಸ್. ಇನ್ನು ನೆಗೆಟಿವ್ಸ್ ಕಡೆ ಬಂದ್ರೆ, ಇನ್ ಕೇಸ್ ಸರ್ಕಾರ ಏನಾದ್ರು ಯೂ ಟರ್ನ್ ತಗೊಂಡು ಈ ಮಾರ್ಕೆಟ್ ಕಪ್ಲಿಂಗ್ ಮಾಡ್ಬಿಟ್ರೆ ಅನ್ನುವಂತ ಭಯ, ಇದೊಂದು ಭಯವನ್ನ ಬಿಟ್ರೆ ಅಂತ ಬಿಗ್ ನೆಗೆಟಿವ್ ಪಾಯಿಂಟ್ ಕಂಪನಿಯಲ್ಲಿ ಏನು ಸದ್ಯಕ್ಕಂತೂ ಇಲ್ಲ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ನೀವು ಬೇಕಿದ್ರೆ ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಎಸ್ಪೆಷಲಿ ನೆಕ್ಸ್ಟ್ ಕಾಲ್ ನೋಡಿದ್ರೆ ಬಹುಶಃ ನಮ್ಗೆ ಇನ್ನೊಂದಷ್ಟು ಮಾಹಿತಿ ಸಿಗಬಹುದೇನೋ.
ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡೇ ಇಲ್ಲ. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ 2017ರಿಂದ ಇಲ್ಲಿವರೆಗೂ 221% ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಕಂಪನಿಯ ನಂಬರ್ಸ್ ನೋಡೋದಾದ್ರೆ ಎಸ್ಪೆಷಲಿ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ, ರಿಸರ್ವ್ಸ್ ನೋಡಬಹುದು 881 ಕೋಟಿ ರಿಸರ್ವ್ಸ್ ಇದೆ. ಲಾಸ್ಟ್ 5 ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇದೆ. ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ. ಪ್ಯೂರ್ ಡೆಟ್ ಫ್ರೀ ಕಂಪನಿ, ಯಾವುದೇ ರೀತಿಯ ಎಕ್ಸ್ಟ್ರಾ ಬರ್ಡನ್ ಕಂಪನಿಯ ಮೇಲಿಲ್ಲ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬರೋದಾದ್ರೆ 186 ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ. ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದ್ರೆ ಇಯರ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದು. 2013ರಿಂದ ಪರ್ಫಾರ್ಮೆನ್ಸ್ 138ರಿಂದ ಶುರುವಾಗಿ 174, 176, 16ರಲ್ಲಿ ಡೌನ್ ಆಯ್ತು. ಮತ್ತೆ 17 ಕಮ್ ಬ್ಯಾಕ್ ಮಾಡ್ತು, 18 ಕಮ್ ಬ್ಯಾಕ್ ಚೆನ್ನಾಗಿದೆ, 19, 20 ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 21 ಕೂಡ ಚೆನ್ನಾಗಿದೆ, 22 ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಮತ್ತೆ 23 ಸ್ವಲ್ಪ ಡೌನ್ ಆಯ್ತು, 24 ಒಳ್ಳೆ ರಿಕವರ್ ಆಯ್ತು. ಈಗ TTM ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ನೆಟ್ ಪ್ರಾಫಿಟ್ ಅನ್ನು ನೋಡಿದರೆ ನೋಡಬಹುದು 90 ಕೋಟಿಯಿಂದ ಶುರುವಾಗಿ ಕಂಪನಿಯ ನೆಟ್ ಪ್ರಾಫಿಟ್ ಈಗ 384 ಕೋಟಿಗೆ ಬಂದಿತ್ತು. ಒಳ್ಳೆ ಪ್ರಮಾಣದ ಲಾಭವನ್ನ ಕಂಪನಿ ಗಳಿಸ್ತಾ ಇದೆ. ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ, 40 ಇದೆ. CAGR 1 ಇಯರ್ ಅಲ್ಲಿ ಚೆನ್ನಾಗಿದೆ, 3 ಇಯರ್ಸ್ ಅಲ್ಲಿ ಮೈನಸ್ ಇದೆ, 5 ಇಯರ್ಸ್ ಅಲ್ಲಿ 23% ಇದೆ. ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಡಿಸೆಂಟ್ ನಂಬರ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. TTM ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ಸ್ ಇಲ್ಲ. FIS ಹೋಲ್ಡಿಂಗ್ ನೋಡಬಹುದು 16.24% ಇದೆ. ಎಸ್ಪೆಷಲಿ ನೋಡಬಹುದು ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ ಹೈಕ್ ಮಾಡಿದ್ದಾರೆ ಸ್ಟೇಕ್ ಅನ್ನು. ಲಾಸ್ಟ್ 3 ಕ್ವಾರ್ಟರ್ಸ್ ಅಲ್ಲೂ ಕೂಡ ಹೈಕ್ ಮಾಡಿದ್ದಾರೆ. ಮುಂಚೆ ಸೆಲ್ ಮಾಡಿದ್ರು ಬಿಕಾಸ್ ಆಫ್ ದಿಸ್ ಥ್ರೆಟ್. ಈಗ ಬಹುಶಃ ಅವ್ರಿಗೂ ಕೂಡ ಕೆಲವೊಂದು ಇಂಟ್ ಸಿಕ್ಕಿರಬಹುದು, ಹಾಗಾಗಿ ಹೈಕ್ ಮಾಡಿದ್ದಾರೆ. ನಂತರ DIS ಕೂಡ ನೋಡಬಹುದು ಸೆಪ್ಟೆಂಬರ್ 2023 ಇಂದ ಕೂಡ ಹೈಕ್ ಮಾಡಿದ್ದಾರೆ. 22, 26, 27, 31, 31, 32.78 ಈ ಪ್ರಮಾಣದಲ್ಲಿ ಹೈಕ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಹೋಲ್ಡಿಂಗ್ 50.72 ಇದೆ. ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು EPVL ವೆಂಚರ್ಸ್, ದಾಲ್ಮಿಯಾ ಸಿಮೆಂಟ್, ದಾಲ್ಮಿಯಾ ಪವರ್ ಇವರುಗಳೇ ಒಂದಷ್ಟು ಹೋಲ್ಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಈ ಕಂಪನಿ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಖಂಡಿತ ಕಡಿಮೆ ಪ್ರೈಸ್ ಅನ್ನೋದು ಆಗ್ಲಿ ಅಥವಾ ಸ್ಟಾಕ್ 40% ಡೌನ್ ಅಲ್ಲಿ ಇದೆ ಅನ್ನೋದಾಗ್ಲಿ ಕಾರಣ ಆಗಬಾರ್ದು ಕಂಪನಿಯ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ. ಲಾಂಗ್ ಟರ್ಮ್ ವ್ಯೂ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೇಕು. ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಅಂದ್ರೆ ವರ್ಷದಲ್ಲಿ 100, 200, 300% ಡೀಸೆಂಟ್ ಗ್ರೋತ್ ನಮಗೆ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ನೀವು ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಒಂದಷ್ಟು ವಿಚಾರಗಳನ್ನು ನಾನು ಕಂಪನಿ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದೀನಿ. ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಜೊತೆಗೆ ನಾನೇನಿಲ್ಲಿ ಕಾನ್ಕಾಲ್ ಕವರ್ ಮಾಡಿದೆ, ಒಂದ್ಸಲ ಓದಿ. ಆಡಿಯೋ ಕೂಡ ಸಿಗುತ್ತೆ ಕಂಪನಿಯ ವೆಬ್ಸೈಟ್ಗೆ ಹೋದ್ರೆ ಅಥವಾ BSE ಸೈಟ್ ಅಲ್ಲೂ ಕೂಡ ಒಂದ್ಸಲ ಬೇಕಿದ್ರೆ ಕೇಳಿಸ್ಕೊಳ್ಳಬಹುದು. ಇದೆಲ್ಲನೂ ಕೂಡ ನಿಮ್ಗೆ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಎಲ್ಲಾನು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅದೊಂದು ಸಮಸ್ಯೆ, ಇಂಗ್ಲಿಷ್ ಅರ್ಥ ಆಗದೆ ಇರೋರಿಗೆ. ಬಟ್ ಅರ್ಥ ಆಗೋರು ಖಂಡಿತ ಇವನ್ನೆಲ್ಲ ಮಾಡಿದ್ರೆ ಸಾಕಷ್ಟು ವಿಷಯಗಳು ಕಂಪನಿಗಳ ಬಗ್ಗೆ ಗೊತ್ತಾಗುತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.